ನೋಡಪ್ಪ, ಕಾಂಗ್ರೆಸ್ ಮಾಡಿದ್ದಾರಾ? ಈಗ 79-80 ವರ್ಷದಲ್ಲಿ 60 ವರ್ಷ ಕಾಂಗ್ರೆಸ್ಸೇ ಆಡಳಿತ ಮಾಡಿದೆ. 60 ವರ್ಷದಲ್ಲಿ ನಿಮಗೆ ಒಬ್ಬರು ಕೂಡ ಅರ್ಹ ದಲಿತರು ಸಿಕ್ಕಲಿಲ್ವಾ? ಮತ್ತೆ ಈಗಲೂ ಮಾಡಿದ್ರು ಕೂಡ ಕಾಂಗ್ರೆಸ್ಸೇ ಮಾಡಬೇಕು, ಜೆಡಿಎಸ್ ಬಿಜೆಪಿ ಕೈಯಲ್ಲಿ ಆಗೋದಿಲ್ಲ ಅನ್ನೋ ಮಾತು. ಅದೇ ರೀ, ಅವರು ಇವ್ರನ್ನ ಅವ್ರ ಮೇಲೆ ಎತ್ಕಟ್ಟೋದು, ಅವ್ರನ್ನ ಇವ್ರ ಮೇಲೆ ಎತ್ಕಟ್ಟೋದು. ಈಗ ಡಿ ಕೆ ಶಿವಕುಮಾರ್ ಅವ್ರ ಹೆಸರನ್ನ ತೆಗಿಬೇಕು ಅಂತೇಳಿ ಪಾಪ ದಲಿತರು ಒಬ್ಬರ ಹೆಸರನ್ನ ಹೇಳೋದು. ಏನು ಮಾಡಬೇಕು ಅಂತ ಉದ್ದೇಶ ಅಲ್ಲ, ಮಾಡ್ತಾರೆ ಅಂತ ನಂಬಿಕೆನೂ ನನಗಿಲ್ಲ. ಆದರೆ ಇದೆಲ್ಲ ಕೂಡ ಅವರ ರಾಜಕಾರಣದ ತಂತ್ರಗಾರಿಕೆ. ನಾನು ಕೂಡ ಅನೇಕ ವರ್ಷಗಳು ಅವ್ರ ಜೊತೆಯಲ್ಲಿ ಕೆಲಸ ಮಾಡಿರೋದ್ರಿಂದ ನನಗೆ ಗೊತ್ತಿದೆ. ಅವ್ರನ್ನ ನೆನ್ನೆ ಕುಮಾರಸ್ವಾಮಿ ಹೇಳಿರೋದು ಸರಿಯಾಗಿದೆ. ಕುಮಾರಣ್ಣವರು ನೆನ್ನೆ ಮಾನ್ಯ ಮಾಜಿ ಮುಖ್ಯಮಂತ್ರಿಗಳು, ಕೇಂದ್ರ ಸಚಿವರು ಹೇಳಿದ್ದಾರೆ, ಅಷ್ಟು ಸುಲಭವಾಗಿ ಮಾನ್ಯ ಸಿದ್ದರಾಮಣ್ಣವರು ಕುರ್ಚಿ ಬಿಡೋ ವ್ಯಕ್ತಿ ಅಲ್ಲ. ಹಾಂ, ಆ ಥರ ಹೇಳಿದ್ದಾರೆ. ಹಾಗಾಗಿ ಅದಕ್ಕೆ ನಾನು ಕೂಡ ಬೆಂಬಲ ವ್ಯಕ್ತಪಡಿಸ್ತೀನಿ. ಅವ್ರು ಹೇಳಿರೋ ಮಾತಿನಲ್ಲಿ ಸತ್ಯ ಇದೆ ಅಂತ ನಾನು ತಿಳ್ಕೊಂಡಿದ್ದೀನಿ. ಇಲ್ಲಾಂದರೆ ಆ ರೀತಿಯಲ್ಲಿ ಟ್ವೀಟ್ ಯಾರು ಮಾಡ್ತಾರೆ ಹೇಳಿ? ಟ್ವೀಟ್ ಮಾಡಿ ನಾನು ತಮಾಷೆಗೆ ಮಾಡಿದ್ದೀನಿ ಅಂದರೆ ಮತ್ತೆ ಮುಖ್ಯಮಂತ್ರಿಗಳಿಗೆ ಯಾವಾಗ ತಮಾಷೆ ಮಾಡ್ತಾರೆ, ಯಾವಾಗ ಗಂಭೀರವಾಗಿ ಹೇಳ್ತಾರೆ ಮತ್ತು ನಾವು ಅರ್ಥ ಮಾಡ್ಕೋಬೇಕು. ಇನ್ನು ಟ್ವೀಟ್ ಆದಮೇಲೆ ಅವರು ತಮಾಷೆಗಾಗಿ ಅಂತ ಒಂದು ಕೆಳಗಡೆ ಒಂದು ಹಾಕ್ಬೇಕು. ಪ್ರಕಾರ ಅಷ್ಟು ಸುಲಭ ಇಲ್ಲ. ಮಾನ್ಯ ಸಿದ್ದರಾಮಯ್ಯನವರನ್ನು ಇಳಿಸೋದು ಸುಲಭ ಇಲ್ಲ, ಅವರು ಬಿಟ್ಕೊಡೋದು ಕೂಡ ಅಷ್ಟು ಸುಲಭ ಇಲ್ಲ. ಮಾನ್ಯ ಡಿ ಕೆ ಶಿವಕುಮಾರ್ ಅಂತೂ ಪಾಪ ಆಸೆ ಇಟ್ಕೊಂಡಿದ್ದಾರೆ, ಅಷ್ಟು ಸುಲಭದ ಮಾತು ಅಲ್ಲ. ನೋಡಪ್ಪ, ಕಾಂಗ್ರೆಸ್ ಮಾಡಿದ್ದಾರಾ? ಈಗ 79-80 ವರ್ಷದಲ್ಲಿ 60 ವರ್ಷ ಕಾಂಗ್ರೆಸ್ಸೇ ಆಡಳಿತ ಮಾಡಿದೆ. 60 ವರ್ಷದಲ್ಲಿ ನಿಮಗೆ ಒಬ್ಬರು ಕೂಡ ಅರ್ಹ ದಲಿತರು ಸಿಕ್ಕಲಿಲ್ವಾ? ಮತ್ತೆ ಈಗಲೂ ಮಾಡಿದ್ರು ಕೂಡ ಕಾಂಗ್ರೆಸ್ಸೇ ಮಾಡಬೇಕು, ಜೆಡಿಎಸ್ ಬಿಜೆಪಿ ಕೈಯಲ್ಲಿ ಆಗೋದಿಲ್ಲ ಅನ್ನೋ ಮಾತು. ಅದೇ ರೀ, ಅವರು ಇವ್ರನ್ನ ಅವ್ರ ಮೇಲೆ ಎತ್ಕಟ್ಟೋದು, ಅವ್ರನ್ನ ಇವ್ರ ಮೇಲೆ ಎತ್ಕಟ್ಟೋದು. ಈಗ ಡಿ ಕೆ ಶಿವಕುಮಾರ್ ಅವ್ರ ಹೆಸರನ್ನ ತೆಗಿಬೇಕು ಅಂತೇಳಿ ಪಾಪ ದಲಿತರು ಒಬ್ಬರ ಹೆಸರನ್ನ ಹೇಳೋದು. ಏನು ಮಾಡಬೇಕು ಅಂತ ಉದ್ದೇಶ ಅಲ್ಲ, ಮಾಡ್ತಾರೆ ಅಂತ ನಂಬಿಕೆನೂ ನನಗಿಲ್ಲ. ಆದರೆ ಇದೆಲ್ಲ ಕೂಡ ಅವರ ರಾಜಕಾರಣದ ತಂತ್ರಗಾರಿಕೆ. ನಾನು ಕೂಡ ಅನೇಕ ವರ್ಷಗಳು ಅವ್ರ ಜೊತೆಯಲ್ಲಿ ಕೆಲಸ ಮಾಡಿರೋದ್ರಿಂದ ನನಗೆ ಗೊತ್ತಿದೆ. ಅವ್ರನ್ನ ನೆನ್ನೆ ಕುಮಾರಸ್ವಾಮಿ ಹೇಳಿರೋದು ಸರಿಯಾಗಿದೆ. ಕುಮಾರಣ್ಣವರು ನೆನ್ನೆ ಮಾನ್ಯ ಮಾಜಿ ಮುಖ್ಯಮಂತ್ರಿಗಳು, ಕೇಂದ್ರ ಸಚಿವರು ಹೇಳಿದ್ದಾರೆ, ಅಷ್ಟು ಸುಲಭವಾಗಿ ಮಾನ್ಯ ಸಿದ್ದರಾಮಣ್ಣವರು ಕುರ್ಚಿ ಬಿಡೋ ವ್ಯಕ್ತಿ ಅಲ್ಲ. ಹಾಂ, ಆ ಥರ ಹೇಳಿದ್ದಾರೆ. ಹಾಗಾಗಿ ಅದಕ್ಕೆ ನಾನು ಕೂಡ ಬೆಂಬಲ ವ್ಯಕ್ತಪಡಿಸ್ತೀನಿ. ಅವ್ರು ಹೇಳಿರೋ ಮಾತಿನಲ್ಲಿ ಸತ್ಯ ಇದೆ ಅಂತ ನಾನು ತಿಳ್ಕೊಂಡಿದ್ದೀನಿ.